ಲೆಟ್ ಮಿ ಶೋ ಯು ದ ಇಂಪಾರ್ಟೆನ್ಸ್ ಆಫ್ ಕೋಲ್ಡ್ ಸ್ಟಾರ್ಟ್ ಐಡ್ಲಿಂಗ್ ಆಯಿತಾ. ಸೊ ಈಗ ಗಾಡಿ ನಾನು ಸ್ಟಾಪ್ ಮಾಡಿ ಆಲ್ಮೋಸ್ಟ್ 8 hours ಆಗಿದೆ ಆ್ಯಂಡ್ ಈಗ ಕೋಲ್ಡ್ ಸ್ಟಾರ್ಟ್ ಮಾಡ್ತಾಯಿದ್ದಾನೆ. ಸೊ ಈಗ ಗಾಡಿ ಸ್ಟಾರ್ಟ್ ಆಗಿದೆ ಆ್ಯಂಡ್ ನೋಡ್ಬೋದು ಇಲ್ಲಿ ರೇವ್ ಮೀಟ್ರ್ ಆಲ್ಮೋಸ್ಟ್ ನಿಮಗೆ 2K RPM ಹತ್ರ ಇದೆ. ಆಲ್ಮೋಸ್ಟ್ ಇಲ್ಲಿ ನೋಡಿ 2K RPM ಹತ್ರ ಇದೆ. ಸೊ ಗಾಡಿ ಸ್ಟಾರ್ಟ್ ಮಾಡಿ ಯಾವಾಗಲೂ ರೆಕಮೆಂಡ್ ಮಾಡ್ತೇವೆ ಒಂದು ಅರೌಂಡ್ 2 minutes ತನಕ ಗಾಡಿಯನ್ನು ಐಡ್ಲಿಂಗಲ್ಲೇ ಇಡಿ ಅಂತ. ಸೊ ಈ ಥರ ಮಾಡೋದ್ರಿಂದ ಗಾಡಿ ಇಂಜಿನ್ ಕೂಲೆಂಟೆಲ್ಲ ಎಲ್ಲ ಕಡೆ ಸರ್ಕ್ಯುಲೇಟ್ ಆಗಿ ಅದರದ್ದು ಆಪ್ಟಿಮಮ್ ಟೆಂಪರೇಚರಿಗೆ ಬಂದುಬಿಡ್ತದೆ ನೋಡಿ. ಆಗ ಆಲ್ಮೋಸ್ಟ್ 2K RPM ತನಕ ಹೋಗ್ತಿತ್ತು. ಇವಾಗ ನೋಡಿ ಆಫ್ಟರ್ ಅ ವೈಲ್ ಇಟ್ ಹ್ಯಾಸ್ ಕಮ್ ಟು ಆಲ್ಮೋಸ್ಟ್ 1.5 1.4K RPM ತನಕ. ಸೊ ಎಷ್ಟೋ ಜನ ಹೇಳ್ತಾರೆ ಮಾಡರ್ನ್ ವೆಹಿಕಲ್ಸ್ ಡಸಂಟ್ ನೀಡ್ ಟು ವೇಟ್ ಫಾರ್ 1 or 2 minutes ಅಂಟಿಲ್ ಆಪ್ಟಿಮಮ್ ಟೆಂಪರೇಚರ್ ಈಸ್ ಅಚೀವ್ಡ್ ಅಥವಾ RPM ಈಸ್ ಅಚೀವ್ಡ್. ಬಟ್ ಅಕಾರ್ಡಿಂಗ್ ಟು ಮೀ ಇಟ್ ಈಸ್ ನೀಡೆಡ್. ಅಟ್ಲೀಸ್ಟ್ 5 to 10% ಆದರೂ ಎಫೆಕ್ಟ್ ಆಗ್ತದೆ. ಇಫ್ ನಾಟ್ ಇಂಜಿನ್ ಲೈಫಿಗೂ ಹೆಲ್ಪ್ ಆಗೋದಿದ್ರು ನಿಮಗೆ ಗೇರ್ ಶಿಫ್ಟ್ ಅಂತೂ ಪಕ್ಕಾ ಸ್ಮೂತ್ ಆಗ್ತದೆ. ಇಫ್ ಯು ವೇಟ್ ಫಾರ್ 1 to 2 minutes ಬಿಫೋರ್ ಲಿವಿಂಗ್ ಅಂದರೆ ಕೋಲ್ಡ್ ಸ್ಟಾರ್ಟ್ ಅದೊಂದು 8 hours ತನಕ ನೀವು ಗಾಡಿ ಇಟ್ಟಿದ್ರೆ ಆಗ ಮಾತ್ರ ನೀವು ಎವ್ರಿ ಟೈಮ್ 1 to 2 minutes ವೇಟ್ ಮಾಡೋದು. ಇಟ್ಸ್ ವೆರಿ ಹೆಲ್ಪ್ಫುಲ್. ಇಂಜಿನ್ ಲೈಫು ಚೆನ್ನಾಗಿರ್ತದೆ, ಗೇರ್ ಪಾರ್ಟ್ಸಿದು ಲೈಫ್ ಚೆನ್ನಾಗಿರ್ತದೆ, ಅಟ್ ದ ಸೇಮ್ ಟೈಮ್ ರೈಡು ಅಷ್ಟೇ ನಿಮಗೆ ತುಂಬ ಸ್ಮೂತ್ ಆಗ್ತದೆ. ಸೊ ದಿಸ್ ಈಸ್ R15 V4. ಸೊ ದಿಸ್ ಇಸ್ ಅ ಮಾಡರ್ನ್ ಮೋಟರ್ ಸೈಕಲ್. ಬಟ್ ಯೆಟ್ ಯು ಕುಡ್ ಸಿ ಕ್ಲಿಯರ್ಲಿ ದ್ಯಾಟ್ ನೀವು ಕೋಲ್ಡ್ ಸ್ಟಾರ್ಟ್ ಇದ್ದಾಗ RPM ಹೈ ಇತ್ತು, ಆಪ್ಟಿಮಮ್ ಟೆಂಪರೇಚರ್ ಬಂದ ಮೇಲೆ RPM ಡೌನ್ ಆಯಿತು. ಸೊ ಇದರಿಂದ ನಿಮ್ಮ ಗಾಡಿ ಅಥವಾ ನಿಮ್ಮ ಗಾಡಿ ಇದು ರನ್ನಿಂಗ್ ಆಗಲಿ ಸ್ಮೂತು ಆಗ್ತದೆ ಆ್ಯಂಡ್ ಲೈಫು ಚೆನ್ನಾಗಾಗೋ ಚಾನ್ಸಸ್ ಇದೆ. ನೀವು ಟ್ರೈ ಮಾಡಿ ನೋಡಿ.